ಅಮೆರಿಕದ ದಾಖಲೆಯನ್ನ ಮುರಿಯಲು ಸಜ್ಜಾಗಿದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಸಕಲೇಶಪುರದ ಹಲಸಿನ ಹಣ್ಣು. ಹೌದು, ನೀವು ಕೇಳುತ್ತಿರುವುದು ನಿಜ. ಸಾಮಾನ್ಯವಾಗಿ 15ರಿಂದ 20 ಕೆಜಿ ಇದ್ದರೆ ಹೆಚ್ಚು ಎಂದು ಅಂದುಕೊಳ್ಳುವ ನಮಗೆ ಸಕಲೇಶಪುರದ ರೈತರೊಬ್ಬರ ತೋಟದಲ್ಲಿ ಬೆಳೆದ 72 ಕೆಜಿ ತೂಕದ ದೈತ್ಯ ಹಲಸಿನ ಹಣ್ಣು ಅಕ್ಷರಶಃ ಶಾಕ್ ನೀಡಿದೆ. ಏನಿದು ವಿಶೇಷ? ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯ ರೈತ ಎಚ್.ಪಿ. ಪ್ರತಾಪ್ ಕುಮಾರ್ ಅವರ ತೋಟದಲ್ಲಿ ಈ ಅದ್ಭುತ ಹಲಸು ಬೆಳೆದಿದೆ. ಇವರ ತಂದೆ ಬಸವಲಿಂಗಪ್ಪ ಅವರು 23 ವರ್ಷಗಳ ಹಿಂದೆ ತಂದಿದ್ದ ಒಂದು ತಳಿಯ ಮರ ಇದೀಗ ಜಗತ್ತಿನ ಗಮನ ಸೆಳೆಯುತ್ತಿದೆ. ಇಲ್ಲಿನ ಮರದಲ್ಲಿ ಕನಿಷ್ಠ 60ರಿಂದ 80 ಕೆಜಿ ತೂಕದ ಹಲಸಿನ ಹಣ್ಣುಗಳು ಬಿಡುವುದು ಸಾಮಾನ್ಯ. ಈ ಬಾರಿ ಪ್ರದರ್ಶನಕ್ಕಿಟ್ಟಿದ್ದ ಬರೋಬ್ಬರಿ 72 ಕೆಜಿ ತೂಕದ ಹಲಸನ್ನ ನೋಡಲು ಜನರು ಮುಗಿಬಿದ್ದಿದ್ರು. ಒಬ್ಬರಿಂದ ಎತ್ತಲು ಸಾಧ್ಯವಾಗದಷ್ಟು ದೈತ್ಯ ಗಾತ್ರದ ಈ ಹಣ್ಣು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಗೂಗಲ್ ಮಾಹಿತಿಯ ಪ್ರಕಾರ 2024ರಲ್ಲಿ ಅಮೆರಿಕದ ಫ್ಲೋರಿಡಾದಲ್ಲಿ ಕಂಡುಬಂದ 54.43 ಕೆಜಿ ತೂಕದ ಹಲಸೆ ಇದುವರೆಗಿನ ಅತಿದೊಡ್ಡ ಹಣ್ಣು ಎಂದು ಪರಿಗಣಿಸಲಾಗಿತ್ತು. ಆದರೆ ಇದೀಗ ಹಾಸನದ ಈ ಹಲಸು ಅದನ್ನ ಮೀರಿಸುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ. ಈ ಕುರಿತು ಮಾತನಾಡಿದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಭಾನುಪ್ರಕಾಶ್ ಅವರು ಈ ಹಣ್ಣುಗಳನ್ನು ವರ್ಲ್ಡ್ ರೆಕಾರ್ಡ್ಗೆ ಕಳುಹಿಸುವ ಬಗ್ಗೆ ಗಂಭೀರವಾಗಿ ಪರಿಶೀಲಿಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ದೈತ್ಯ ಹಲಸಿನ ಹಣ್ಣು ಕೇವಲ ಗಾತ್ರದಲ್ಲಿ ಮಾತ್ರವಲ್ಲ, ಇದರ ಒಳಗಿನ ತೋಳೆಗಳ ರುಚಿಯೂ ಅಷ್ಟೇ ಅದ್ಭುತವಾಗಿದೆ ಎನ್ನುತ್ತಾರೆ ಪ್ರತಾಪ್ ಕುಮಾರ್. ಒಂದು ಮರದಲ್ಲಿ ಸರಾಸರಿ 15 ಇಂತಹ ದೈತ್ಯ ಹಣ್ಣುಗಳು ಬಿಡುತ್ತವೆ. ಇದು ನಮ್ಮ ರೈತರ ಸಾಧನೆಯ ಸಂಕೇತ. ಒಟ್ಟಿನಲ್ಲಿ ಹಾಸನದ ಈ ಸೂಪರ್ ಹಲಸು ಗಿನ್ನಿಸ್ ದಾಖಲೆ ಪುಸ್ತಕ ಸೇರುವ ಎಲ್ಲ ಸಾಧ್ಯತೆಗಳಿದ್ದು ರಾಜ್ಯದ ರೈತರಿಗೆ ಹೆಮ್ಮೆಯ ವಿಷಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ಹಲಸು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುವುದಂತೂ ಖಚಿತ. ನನ್ನ ಹೆಸರು ಪ್ರತಾಪ್ ಕುಮಾರ್ ಅಂತ. ನಮ್ಮದು ಹೆಬ್ಬನಹಳ್ಳಿ ಗ್ರಾಮ, ಸಕಲೇಶಪುರ ತಾಲೂಕು, ಬೆಳಗೋಡು ಹೋಬಳಿ. ನಮ್ಮ ತೋಟದಲ್ಲಿ ಈ ಹಲಸಿನ ಹಣ್ಣು ಬಿಡ್ತಾಯಿದೆ. ಇದನ್ನೊಂದು 20 ವರ್ಷದಿಂದ ನಮ್ಮ ತಂದೆಯವ್ರು ತಂದು ಬೆಳೆಸಿದ್ರು. ಈಗ 7-8 ವರ್ಷದಿಂದ ಫಲ ಕೊಡ್ತಾಯಿದೆ. ನಮಗೆ 80ರಿಂದ 90 ಕೆಜಿವರೆಗೆ ಫಲ ಕೊಡ್ತಾಯಿದೆ ಒಂದೊಂದು ಹಣ್ಣು. ಈಗ ನಮ್ಮ ಸದ್ಯಕ್ಕೆ ಈ ವರ್ಷದಲ್ಲಿ ನಮ್ಮದು ಸಕಲೇಶಪುರದಲ್ಲೊಂದು ಮಾವು ಮತ್ತು ಹಲಸಿನ ಮೇಳೆ ಇತ್ತು. ಅದಕ್ಕೋಸ್ಕರ ಪ್ರದರ್ಶನಕ್ಕೋಸ್ಕರ ತಂದಿಟ್ಟಿದ್ದೀವಿ. ಇಲ್ಲಿ ನಮಗೆ ಇದು 72 ಕೆಜಿ ತೂಕ ತೋರಿಸ್ತಾ ಇದೆ. ಇದು ತಳಿನ ನಾವು ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಈಗ ಬಯಸ್ತಾ ಇದ್ದೀವಿ.